ಆ್ಯಂಡ್ ಇತ್ತೀಚೆಗೆ ನಮ್ಮ ಚಂದನವನದಲ್ಲಿ ಪೆಪ್ಪೆ ಅನ್ನೋ ಒಂದು ಸೂಪರ್ ಡೂಪರ್ ಸಿನಿಮಾ ಕೊಟ್ಟಂತಹ ವಿನಯ್ ಅವರೆಲ್ಲಿದ್ದಾರೆ. ವಿನಯ್ ಅವರೇ, ನಿಮ್ಮ ಪೆಪ್ಪೆ ಚಿತ್ರಕ್ಕಾಗಿರ್ಬೋದು, ನಿಮ್ಗಾಗಿರ್ಬೋದು ಬೆಸ್ಟ್ ವಿಶಸ್ನ ಯಾವಾಗಲೂ ತಿಳಿಸ್ತಿರ್ತಾರೆ ಸುದೀಪ್ ಸರ್. ಸೊ ಅಂಥ ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಮಾತು ಪ್ಲೀಸ್. ನಮಸ್ಕಾರ ಚಿತ್ರದುರ್ಗ. ನಿಮ್ಮ ಊರಿಗೆ ಬಂದು ತುಂಬ ಖುಷಿ ಆಗ್ತಾ ಇದೆ. ಈಗ ಸುದೀಪ್ ಸರ್ ಬಗ್ಗೆ ಹೇಳಬೇಕಂದ್ರೆ, ನಾನು ಯಾವಾಗಲೂ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದ್ದೆ, ಅವರ ಸಿನಿಮಾಗಳನ್ನ ನೋಡಿದ್ದೆ, ಮತ್ತು ಫಂಕ್ಷನ್ಗಳಲ್ಲಿ ನೋಡಿದ್ದೆ. ಯಾವತ್ತೂ ಅವ್ರನ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡಿರಲಿಲ್ಲ. ಸೊ ನಮ್ಮ ಪೆಪ್ಪೆ ಸಿನಿಮಾದ ಟ್ರೈಲರ್ ಲಾಂಚ್ ನಂತರ ಸಾಕಷ್ಟು ಸಲ ಅವ್ರನ್ನ ಮೀಟ್ ಮಾಡಿದೆ, ಅವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬ ಖುಷಿ ಆಗುತ್ತೆ. ಸೊ ಅವರು ಸ್ಕ್ರೀನಲ್ಲಿ ಹೀರೋ, ರಿಯಲ್ ಲೈಫಲ್ಲೂ ಅದೇ ಥರ ಒಂದು ಹೀರೋ. ಅದು ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಈಗ ತಾನೇ ಕೆಳಗಡೆ ಕೂತ್ಕೊಂಡು ಫೋನಲ್ಲಿ ಟ್ರೈಲರ್ ನೋಡ್ತಾ ಇದ್ದೆ. ಟ್ರೈಲರ್ ಅಂತೂ ತುಂಬ ಚೆನ್ನಾಗಿದೆ. ಸುದೀಪ್ ಅವರ ಪ್ರೆಸೆನ್ಸ್ ಇರ್ಬೋದು, ಅವರ ವಾಯ್ಸ್ ಇರ್ಬೋದು, ಅವರ ಹೈಟ್ ಇರ್ಬೋದು, ಎಲ್ಲ ಮ್ಯಾಕ್ಸಿಮಮ್ ಆಗಿದೆ. ಸೊ ಈ 25th ಅಂದರೆ ನಮ್ಮ ಕ್ರಿಸ್ಮಸ್ ಹಬ್ಬನ ನಾವೆಲ್ಲರೂ ಮ್ಯಾಕ್ಸ್ ಜೊತೆ ಆಚರಿಸೋಣ. ಮತ್ತು ಈ ವರ್ಷದ ಕೊನೆ ರಿಲೀಸ್ ಕೂಡ. ಸೊ ಎಲ್ಲರೂ 25ನೇ ತಾರೀಕು ಥಿಯೇಟರ್ಗೆ ಹೋಗಿ ಈ ಸಿನಿಮಾನ ನೋಡೋಣ. ಥ್ಯಾಂಕ್ ಯು. ಒಂಥರ 2025 ಬರಕ್ಕಿಂತ ಮುಂಚೆನೆ 2024 ಎಂಡಲ್ಲಿ ನಮಗೆ ನ್ಯೂ ಇಯರ್ ಬರ್ತಾ ಇದೆ ಮ್ಯಾಕ್ಸ್ ಚಿತ್ರದ. ನಂದೊಂದು ಕಂಪ್ಲೇಂಟ್ ಇದೆ ಸುದೀಪ್ ಸರ್. ಇನ್ನೊಂದು ಇಲ್ಲೂ ಕಾಯ್ತಾ ಇದೀವಿ. ಸಿನಿಮಾನು ಅಷ್ಟೇ 2 ವರ್ಷ ಆಯ್ತು ಬಂದು. ಪ್ರತಿ ವರ್ಷಕ್ಕೊಂದು 2 ಸಿನಿಮಾ ಮಾಡವಾ? ಬೇಗ ನೋಡಿ ಅಲ್ಲಿ ಪ್ರಿಯಾಕ ಕೂತಿದ್ದಾರೆ. ಅಕ್ಕ, ವರ್ಷಕ್ಕೆ 2 ಸಿನಿಮಾ ಬೇಕು. ಅವ್ರೊಬ್ರ ಕೈಲಿ ಹೇಳಕ್ ಸಾಧ್ಯ, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ನೀವು ಕಂಪ್ಲೇಂಟ್ ಮಾಡಿದ್ರಿ, ಸುದೀಪ್ ಸರ್ ಇದಾರೆ, ಕೇಳಿಸ್ಕೊತಿರ್ತಾರೆ, ಡೆಫಿನೆಟ್ ಆಗಿ ಅವ್ರು ಬರ್ತಾರೆ. ಬಟ್ ಏನಂದ್ರೆ ಕೃಷ್ಣ, ಕಾಯೋದ್ರಲ್ಲಿ ಒಂದು ಮಜಾ ಇದೆ ಅಂತ ಹೇಳ್ತಾರಲ್ಲ, ಆದ್ರೆ ಇಲ್ಲಿ ಕಾಯೋದ್ರಲ್ಲಿ ಒಂದು ಕಿಚ್ಚಿರುತ್ತಮ್ಮ. ಅದೇ ನಮ್ಮ ಕಿಚ್ಚ ಸುದೀಪ್ ಸರ್. ಇನ್ ಸ್ವಲ್ಪ ಹೊತ್ತು ಕಾಯ್ಬೇಕಷ್ಟೇ, ಬಂದ್ಬಿಡ್ತಾರೆ. ಅಲ್ಲ, ಇವಕ್ಕೆ ಇಲ್ಲಿ ಕಾಯೋಣ, ಸಿನಿಮಾ ಬೇಗ ಬರ್ಲಿ ಅಷ್ಟೇ. ವರ್ಷಕ್ಕೆ 2. ಹೌದು ಇದನ್ನ ನಾವು ಕೇಳಲೇಬೇಕು. ಪ್ರಿಯಾ ಮ್ಯಾಮ್ ಇದನ್ನ ಅವ್ರಿಗೆ ಹೇಳಲೇಬೇಕು. ಓಕೆನಾ? ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.